ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಯಾವುದೇ ರೀತಿ ಕೇರ್ ಮಾಡದೆ ಹೋದ್ರೂ ಇದು ತುಂಬ ಖುಷಿಯಾಗಿ ಬೆಳೀತಾ ಇರುತ್ತೆ. ಬೇರೆ ಗಿಡಗಳ ರೀತಿ ಒಣಗಿರೋ ಕಡ್ಡಿಗಳನ್ನ ಕಟ್ ಮಾಡೋದಿರಲ್ಲ, ಪಿಂಚಿಂಗ್ ಮಾಡೋದಿರಲ್ಲ, ಹೂ ಅರಳೋದ್ಮೇಲೆ ಅದನ್ನು ಡೆಡ್ ಹೆಡಿಂಗ್ ಮಾಡೋದಿರಲ್ಲ. ಈ ರೀತಿ ಯಾವ ಕೆಲಸಗಳು ಇರಲ್ಲ. ಅಲ್ಲಿ ತುಂಬ ಬಿಸಿಲಿರುವಂಥ ಟೈಮಲ್ಲಿ ಈ ಗಿಡಕ್ಕೆ ರೆಗ್ಯುಲರ್ ಆಗಿ ನೀರು ಹಾಕಲಿಲ್ಲ ಅಂತಂದರೆ ಎಲೆಗಳೆಲ್ಲ ಬ್ರೌನ್ ಆಗುತ್ತೆ, ಕಡ್ಡಿ ರೀತಿಯಾಗಿರುತ್ತೆ. ಆವಾಗ ಅದನ್ನು ಕಟ್ ಮಾಡಿ ತೆಗಿಬೇಕು. ಅದೊಂದೇ ಕೆಲಸ ಇರೋದು ಈ ಗಿಡಕ್ಕೆ. ಸಮ್ಮರ್ ಮುಗಿಯೋ ಟೈಮಲ್ಲಿ ಈ ಗಿಡನ ಟ್ರಿಮ್ ಮಾಡಬೇಕು. ಆವಾಗ ಮಳೆಗಾಲ ಶುರುವಾದಾಗ ಹೊಸ ಗ್ರೋತ್ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ. ಪ್ಲ್ಯಾಂಟ್ನ ಪಾಟಲ್ಲಿ ಬೆಳೆಸೋರು ನೀವು ನಾರ್ಮಲ್ ಪಾಟ್ ಮಿಕ್ಸಿಂಗೇ ತೊಗೋಬೋದು, ಅಥವಾ ನೀವು ಯಾವ್ದು ಬೇಕಾದರೂ ನಿಮ್ಮ ಇಷ್ಟ ಬಂದಿದ್ದ ಪಾಟ್ ಮಿಕ್ಸ್ನ ತೊಗೋಬೋದು. ಮಣ್ಣು, ಮರಳು ಮತ್ತು ಕಾಂಪೋಸ್ಟ್ ಈ ಮೂರನ್ನ ಮಿಕ್ಸ್ ಮಾಡಿಕೊಂಡು ಬೆಳಿಬೋದು. ಇದಕ್ಕೆ ಯಾವಾಗಲೂ ಫರ್ಟಿಲೈಸರ್ ಬೇಕಾಗಿಲ್ಲ. ವರ್ಷಕ್ಕೆ 2 ಅಥವಾ 3 ಸಲ ಹಾಕಿದರೆ ಸಾಕು. ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕರಗಿಸ್ಬಿಟ್ಟು ಲಿಕ್ವಿಡ್ ಮಾಡಿಬಿಟ್ಟು ಕೊಡೋದು ಒಳ್ಳೆಯದು. ಯಾಕೆ ಅಂತ ಅಂದರೆ ಈ ಗಿಡಗಳು ನೋಡಿ ಒಂದಕ್ಕೊಂದು ಅಂಟ್ಕೊಂಡು ತುಂಬ ಖುಷಿಯಾಗಿರುತ್ತೆ. ನಾವು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿದಾಗ ಎಲ್ಲ ಕಡೆಗೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಗಿಡ ಎಲ್ಲ ಕಡೆಗೂ ಈಕ್ವಲ್ ಆಗಿ ಫರ್ಟಿಲೈಸರ್ ಸಿಗುತ್ತೆ. ಪ್ರೊಪಗೇಷನ್ ಯಾವ ರೀತಿ ಮಾಡ್ಬೋದು ಅಂತ ಅಂದರೆ, ಒಂದು ಗಿಡ ಇದ್ದರೆ ನೋಡಿ ಅದ್ರ ಪಕ್ಕ ಈ ರೀತಿ ತುಂಬ ಗಿಡಗಳಿರುತ್ತೆ. ಅದನ್ನು ಕಟ್ ಮಾಡಿಬಿಟ್ಟು ನಾವು ಕಟ್ಟಿಂಗ್ ರೀತಿ ಕೂಡ ಹಾಕ್ಬೋದು. ಇದರಲ್ಲಿ ಎಷ್ಟು ಚಿಕ್ಕ ಗಿಡ ಹಾಕಿದರೂ ಕೂಡ ಅದರಲ್ಲಿ ತುಂಬ ಬೇಗ ಬೆಳೆಯುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಗಿಡ ಇದ್ದರೆ ಅದ್ರ ಪಕ್ಕ ಚಿಕ್ಕ ಚಿಕ್ಕ ಗಿಡಗಳು, ಬೇರಿರೋ ಅಂಥ ಗಿಡಗಳು ಎಷ್ಟು ಬೇಕಾದರೂ ಸಿಗುತ್ತೆ. ಈ ರೀತಿ ಗಿಡಗಳನ್ನ ತೆಗೆದ್ಬಿಟ್ಟು ನಾವು ಇನ್ನೊಂದು ಕಡೆ ನಾವು ನೆಡ್ಬೋದು. ಇದರಲ್ಲಿ ತುಂಬ ಚಿಕ್ಕ ಚಿಕ್ಕ ಕಟ್ಟಿಂಗ್ ಹಾಕಿದರೂ ಕೂಡ ಅದು ಬೆಳೆಯುತ್ತೆ, ತುಂಬ ಬೇಗ ಬೆಳೆಯುತ್ತೆ. ಜೊತೆಗೆ ಇದರಲ್ಲಿ ಸೀಡ್ಸ್ ಕೂಡ ಆಗುತ್ತೆ. ಸೀಡ್ಸ್ ಕೆಳಗಡೆ ಮಣ್ಣಲ್ಲಿ ಬಿದ್ದುಬಿಟ್ಟು ಅದರಷ್ಟಕ್ಕದು ಇದರಲ್ಲಿ ಗಿಡಗಳು ಹುಟ್ಕೊಳ್ತಾನೆ ಇರುತ್ತೆ. ಇದ್ರ ಪಕ್ಕ ನೀವು ನೋಡ್ತಾ ಇರ್ಬೋದು ತುಂಬ ಚಿಕ್ಕ ಚಿಕ್ಕ ಗಿಡಗಳಿದೆ. ಅದೆಲ್ಲ ಸೀಡ್ಸ್ ಆಗಿ ಅದರಷ್ಟಕ್ಕದು ಮಣ್ಣಲ್ಲಿ ಬಿದ್ದು ಹುಟ್ಟಿರೋ ಅಂಥದ್ದು. ಪರ್ಮನೆಂಟಾಗಿ ಹೂವಿರೋ ಗಿಡ ಬೇಕು, ವರ್ಷ ಇಡೀ ಹೂ ಬಿಡೋ ಗಿಡ ಬೇಕು ಅಂತ ನೀವೇನಾದರೂ ಹುಡುಕ್ತಾ ಇದ್ದರೆ, ಅಥವಾ ಮಣ್ಣನ್ನು ಕವರ್ ಮಾಡೋ ಅಂಥ ಗಿಡಗಳು ಬೇಕು ಅಂತ ನೀವು ಹುಡುಕ್ತಾ ಇದ್ದರೆ ಈ ಗಿಡನ ನೀವು ತಗೊಂಡು ಬರ್ಬೋದು.